ಖೇಲೋ ಇಂಡಿಯಾ ಯೋಜನೆ ಅಡಿಯಲ್ಲಿ ಸುಮಾರು 14 ಕೋಟಿ ವೆಚ್ಚದಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನ ಪ್ರಾರಂಭ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಮೊದಲನೇ ಹಂತದಲ್ಲಿ 1.5 ಎಕರೆ ಜಾಗದಲ್ಲಿ ಯೋಜನೆ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ಲ ರೀತಿ ಮಂಜೂರಾತಿಯಾಗಿದೆ. ಕೇಂದ್ರ ಸರ್ಕಾರವು 14 ಕೋಟಿ ಹಣ ಈ ಒಂದು ಖೇಲೋ ಇಂಡಿಯಾಗೆ ಬಿಡುಗಡೆ ಮಾಡಿದ್ದಾರೆ. 14ನೇ ತಾರೀಕಿನಿಂದ ಈ ಒಂದು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೂ ಹೆಚ್ಚುವರಿಯಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಜಾಗವನ್ನು ಗುರುತಿಸಿ ಅತ್ಯಂತ ಸುಸಜ್ಜಿತವಾದಂಥ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕ್ರೀಡೆಯಲ್ಲಿ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಹಾಸ್ಟೆಲ್ಗಳಿರ್ಬೋದು, ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆಗಳಿರ್ಬೋದು, ತರಬೇತಿ ಕೊಡ್ತಕ್ಕಂಥದ್ದು ಈ ಹಲವಾರು ರೀತಿಯಲ್ಲಿ ಇಲ್ಲಿ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಬಯಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ಲ್ಯಾಂಡ್ ಯಾವುದು ಜೊತೆಗೆ ಇದೇ ಲ್ಯಾಂಡ್ ಈಗ ನಿಂತಿದ್ದೇವಲ್ಲ, ಇದೇ ಲ್ಯಾಂಡ್ನ ಈಗ ಪ್ರೈವೇಟ್ ಲ್ಯಾಂಡ್ ಅಲ್ಲ, ಇದು ನಮ್ಮ VC ಫಾರಮ್ನಿಂದ ಇವತ್ತು ಅಲಾಟ್ ಆಗಿದೆ. ಇದು ಈ ಯೋಜನೆಗೆ VC ಫಾರಮ್ನಿಂದ ಒಪ್ಪಿಗೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ಈಗ 1.5 ಎಕರೆ ಸ್ಥಳ ಕೊಟ್ಟಿದ್ದಾರೆ. 1.5 ಎಕರೆ ಇನ್ನೂ ಹೆಚ್ಚುವರಿಯಾಗೂ ಮಾಡ್ತಕ್ಕಂಥದ್ದಕ್ಕೂ ಬಹುಶಃ ಸಹಕಾರ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ. ನಾನು ಹಲವಾರು ಬಾರಿ ಕೇಳಿ ಅಲ್ಲಿ ಯಾವುದೋ ಜಾಗ ಇಲ್ಲ ಅಂತ ಹೇಳೋದ ಮೇಲೆ ಇಲ್ಲಿ ಮಾಡ್ತಾ ಇದ್ದೇವೆ. ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲೇ ಇರುತ್ತಲ್ಲ, ಬೇರೆ ಎಲ್ಲೂ ಹೋಗಲ್ವಲ್ಲ, ಮಂಡ್ಯ ಜಿಲ್ಲೆ ಇರುತ್ತಲ್ಲ. ನನಗೆ ಒಟ್ಟಾರೆ ಒಂದು 5 ಎಕರೆ ಪ್ರದೇಶ ಬೇಕು. ಇದು ಮುಂದಿನ ದಿನಗಳಲ್ಲಿ 5 ಎಕರೆಗೆ ವಿಸ್ತರಣೆ ಮಾಡತಕ್ಕಂಥದ್ದಕ್ಕೂ ನನ್ನ ಒಂದು ಯೋಜನೆ ಇಟ್ಕೊಂಡಿರ್ತಕ್ಕಂಥದ್ದೇನಿದೆ ಆ ದೃಷ್ಟಿಯಿಂದ ಇವತ್ತಿನ ಗುರುತಿಸಿದ್ದೇವೆ. ಮಂಡ್ಯದಲ್ಲಿ ಎಲ್ಲೂ 5 ಎಕರೆ ಸಿಗ್ತಕ್ಕಂಥ ಜಾಗ ಇಲ್ಲ. ಆ ಹಿನ್ನೆಲೆಯಲ್ಲಿ ಮುಂದೆ ಅವಕಾಶಗಳಿದೆ, ಏನು ತೊಂದರೆ ಇಲ್ಲ. ಈಗಾಗಲೇ ಆ ಕಡೆ ಸ್ಟೇಡಿಯಂ ಇದೆ, ಇಲ್ಲಿಂದ ಆ ಕಡೆ ಇರತಕ್ಕಂಥ ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೂ ಅವಕಾಶಗಳಿದೆ. ಇದು ಸೂಕ್ತವಾದ ಜಾಗ ಅಂತ ನಿರ್ಧಾರ ಮಾಡಿದ್ವಿ. ಇಲ್ಲೇನು ಬೇರೆ ರಾಜಕೀಯ ಏನಿಲ್ಲ.